ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳ್ಳುಳ್ಳಿ ಚಟ್ನಿ ಮಾಡಬೇಕು ಅಂತಿದ್ದೀನಿ. ಈ ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ನಾನು ಒಂದು 7 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೇನೆ. ನೋಡಿ, ಈ ಗಾತ್ರದ ಒಂದು 7 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದು ನೋಡಿ ಹೀಗೆ ಸಿಪ್ಪೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಅದನ್ನು ಮಸಾಲೆಗೆ ನಾನು ಒಂದು 12 ಕುಂಟೆ ಮೆಣಸು ತಗೊಂಡಿದ್ದೇನೆ, ಅಂದರೆ ಬ್ಯಾಡಗಿ ಮೆಣಸು. ಹಾಗೆ ಖಾರ ಮೆಣಸು ಒಂದು 7-8 ತಗೊಂಡಿದ್ದೇನೆ. ಒಂದು ಸಣ್ಣ ತುಂಡು ಬೆಲ್ಲವನ್ನು ತಗೊಂಡಿದ್ದೇನೆ. ಸ್ವಲ್ಪ ಒಂದು ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. 2 ಕಡ್ಡಿ ಕರಿಬೇವಿನ ಎಲೆ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಈಗ ನಾನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು 6-8 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ತಗೊಂಡ ಎಲ್ಲ ಮಸಾಲೆಯನ್ನು ಇದರಲ್ಲಿ ಹುರ್ಕೊಳ್ಳಿಕ್ಕಿದ್ದೇನೆ. ಹಾಗೆಯೇ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು 1 ಸ್ಪೂನು ಕೊತ್ತಂಬರಿ ಬೀಜವನ್ನು ಸಹ ತಗೊಂಡಿದ್ದೇನೆ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ನಾನು ಮೊದಲಿಗೆ ಮೆಣಸನ್ನು ಹಾಕ್ಕೊಳ್ತೇನೆ. ಮೆಣಸನ್ನು ಹುರ್ಕೊಳ್ಬೇಕು. ಈಗ ನಾನು ಇದೇ ಎಣ್ಣೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೆಂಪು ಆಗೋ ತನಕ ಇದನ್ನು ಬಿಸಿ ಮಾಡಬೇಕು. ಯಾವುದೇ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿಕ್ಕಿಲ್ಲ. ಕೊಲೆಸ್ಟ್ರಾಲಿಗೆಲ್ಲ ಭಾಳ ಒಳ್ಳೆಯ ಔಷಧಿ ಥರ ಇದನ್ನು ಬಳಸ್ಬೋದು. ದಿನ ಊಟಕ್ಕೆಲ್ಲ ಇದು 1 ಸ್ಪೂನ್ ಇದನ್ನು ಸೈಡಲ್ಲಿ ಇಟ್ಕೊಂಡ್ರೆ ಊಟಕ್ಕೆ ಭಾಳ ರುಚಿ, ಆರೋಗ್ಯಕ್ಕೆ ಉತ್ತಮ ಆಗಿರ್ತದೆ. ಈಗ ನಾನು ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಅದರ ಜೊತೆಗೆ ಹಾಕ್ಕೊಂಡಿದ್ದೇನೆ. ಈಗ ಶುಂಠಿಯನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಹುಣಸೆಹಣ್ಣನ್ನು ಹುಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಎಲ್ಲ ಜೊತೆಯಲ್ಲಿ ಬಿಸಿಯಾಗಲಿ, ಅದರ ನೀರಿನ ಅಂಶ ಕಡಿಮೆ ಆಗಲಿ. ನೋಡಿ, ಈಗ ನಾನು ಮೆಣಸನ್ನೆಲ್ಲ ಬೇರೆ ಮಾಡ್ಕೊಂಡಿದ್ದೇನೆ, ಬಟ್ಲಲ್ಲಿ ಹಾಕ್ಕೊಂಡೆ. ಈಗ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತೇನೆ. ಪುಡಿ ಇಂಗನ್ನು ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈಗ ನಾನು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿಕೊಳ್ತೇನೆ. ಹಾಗೆಯೇ ನೋಡಿ, ಮೆಣಸು ತಣ್ಣಗಾಗಿದೆ. ಇದನ್ನು ನಾನು ಪೌಡ್ರ್ ಮಾಡಿಕೊಳ್ತೇನೆ, ನೀರು ಹಾಕಲಿಕ್ಕಿಲ್ಲ. ಅಷ್ಟರಲ್ಲಿ ಬೆಳ್ಳುಳ್ಳಿ ಮತ್ತು ಇದೆಲ್ಲ ತಣ್ಣಗಾಗಲಿ, ಆಮೇಲೆ ಜೊತೆಯಲ್ಲಿ ಹಾಕ್ಕೊಂಡು ರುಬ್ಬಿಕೊಳ್ಬೋದು. ಈಗ ಜಾರಿಗೆ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅದರ ಜೊತೆಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಈ ಹದಕ್ಕೆ ಹುಡಿ ಮಾಡ್ಕೊಂಡು ಬಂದಿದ್ದೆ. ಇದಕ್ಕೀಗ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಲಿ, ಇನ್ನೂ ಸ್ವಲ್ಪ ಬಿಸಿ ಇದೆ. ಈಗ ತಣ್ಣಗಾಗಿದೆ. ನಾನು ಎಲ್ಲವನ್ನು ಜಾರಿಗೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಬಿಕೊಂಡು ಬರ್ತೀನಿ. ನೋಡಿ, ಬೆಳ್ಳುಳ್ಳಿಯನ್ನು ಚಟ್ನಿ ಮಾಡಿ ತಂದಿದ್ದೇನೆ. ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ. ಈಗ ಈ ಥರ ಇಷ್ಟೇ ಇದು. ಇನ್ನೂ ಪುಡಿ ಮಾಡಬೇಕಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಾಗ್ತದೆ. ಇಷ್ಟೇ ಸಾಕು, ಚೆನ್ನಾಗಿರ್ತದೆ. ಜಾಸ್ತಿ ಪುಡಿ ಆಗೋದು ಬೇಡದು. ತಿನ್ನೋವಾಗ ಸ್ವಲ್ಪ ಸ್ವಲ್ಪ ಆಗಿಲಿಕ್ಕೆ ಸಿಗ್ತದೆ ಆವಾಗ. ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕಿಡ್ತೇನೆ. ನೋಡಿ, ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ.
ಬಾಕ್ಸಿಗೆ ಹಾಕಿದ್ದೇನೆ. ಬೇಕಾದಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಊಟದ ಜೊತೆ ಹಂಚ್ಕೊಂಡು ಊಟ ಮಾಡ್ಬೋದು. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಇದನ್ನು ಹಂಚ್ಕೊಂಡು ತಿನ್ಬೋದು. ತುಂಬ ಒಳ್ಳೆಯ ರೆಸಿಪಿ ಇದು, ನೀವು ಮಾಡಿ. ಹಾಗೆ ಕೊಲೆಸ್ಟ್ರಾಲ್ ಇರೋರಿಗೆ ಇದು ಭಾಳ ಒಳ್ಳೆಯ ಔಷಧೀಯ ರೂಪದಲ್ಲಿ ಇದನ್ನು ತೊಗೋಬೋದು, ಡೈಲಿ ಯೂಸ್ ಮಾಡ್ಬೋದು. ಇದೀಗ ನಾವು ಫ್ರಿಜ್ಜಲ್ಲಿ ಇಡೋದಾದ್ರೆ ಮುಚ್ಚಳ ಹಾಕಿ ಇದನ್ನು ತಿಂಗಳಾನುಗಟ್ಟಲೆ ಇಟ್ಕೋಬೋದು. ಹೊರಗಡೆ ಇಡೋದಾದ್ರೆ 10 ರಿಂದ 15 ದಿವಸ ಇದಕ್ಕೆ ಏನು ಹಾಳಾಗಲ್ಲ. ಇದನ್ನು ಮುಚ್ಚಳ ಹಾಕಿ ಇಟ್ಕೊಂಡ್ರೆ ಬೇಕಾದಾಗೆ ತಗೊಂಡು ಉಪಯೋಗ ಮಾಡಿಕೊಳ್ಬೋದು. ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಹೀಗೇ ಇಟ್ಕೋಬೋದು. ನೋಡಿ, ನೀವು ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.